ಯಾದಿ ಬಿಡುಗಡೆ ಮಾಡದೆ ಚುನಾವಣೆ ದಿನಾಂಕ ಘೋಷಣೆ ಮಾಡಿದ ಸಂಘದ ಕಾರ್ಯದರ್ಶಿ ವಿರುದ್ಧ ರಾಯಬಾಗ್ ತಾಲೂಕಾ ಪ್ರಾಥಮಿಕ ಶಿಕ್ಷಕರ ಪತ್ತು ಬೆಳೆಸುವ ಸಂಘ ಪದಾಧಿಕಾರಿಗಳು ಹಾಗೂ ಸದಸ್ಯರು ಸಂಘದ ಕಾರ್ಯಾಲಯದ ಎದುರು ಪ್ರತಿಭಟನೆಯನ್ನ ನಡೆಸಿದ್ರು. ಸಂಘದ ಕಾರ್ಯದರ್ಶಿಗೆ ಯಾವುದೇ ವ್ಯವಹಾರ ಜ್ಞಾನ ಇಲ್ಲ. ಇದರಿಂದ ಅವರು ಲೋಪದೋಷಗಳನ್ನು ಎಸಗಿದ್ದು ಅವರ ಹಲವು ತಪ್ಪುಗಳನ್ನು ವಿರೋಧಿಸಿ ಅವರಿಗೆ ನೋಟಿಸ್ ನೀಡಿ ಕ್ರಮ ಜರುಗಿಸುವಂತೆ ಸಹಕಾರ ಅಭಿವೃದ್ಧಿ ಅಧಿಕಾರಿಗಳಿಗೆ ಒತ್ತಡ ಹೇರಿ ಶಿಕ್ಷಕರ ಸಹಕಾರ ಸಂಘದ ಆಡಳಿತ ಮಂಡಳಿ ಹಾಗೂ ಪದಾಧಿಕಾರಿಗಳು ಸದಸ್ಯರಿಂದ ತೀವ್ರ ಪ್ರತಿಭಟನೆ ನಡೆಸಿದ್ರು. 2019ರಲ್ಲಿ ಕೈಬಿಟ್ಟ ಪಟ್ಟಿಯನ್ನ ಈಗ ಯಾಕೆ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡುತ್ತಿದ್ದೀರಿ? ಮತದಾರರ ಯಾದಿ ಇನ್ನೂ ಹಚ್ಚದೆ 1 ತಿಂಗಳು ವಿಳಂಬ ಮಾಡಿದ್ದೀರಿ. ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಈಗ ನಾವು ಪ್ರಶ್ನೆ ಮಾಡಿದಾಗ ಬಂದಿದ್ದೀರಿ. ಈ ಬಗ್ಗೆ ಕಾರ್ಯದರ್ಶಿ ಏನು ಕ್ರಮವನ್ನ ಕೈಗೊಂಡಿದ್ದೀರಿ? ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿದ ಸಹಕಾರ ಅಭಿವೃದ್ಧಿ ಅಧಿಕಾರಿ ಶಂಕರ್ ಅವರನ್ನ ಪ್ರಶ್ನೆ ಮಾಡಿದ್ರು. ನೀವು ಮೆಂಬರ್ಮೆಂಟ್ ತೆಗೆದಿದ್ದ ನಿಮ್ಮಲ್ಲಿ ಇತ್ತಂದ್ರ ನೀವು ಮತ್ತೆ ಮುಂದೆ ಜನರಲ್ ಬಾಡಿಗಳಿಗೆ ಮತ್ತೆ ಅವ್ರನ್ನ ಯಾಕೆ ಕರೆದ್ರಿ? ಎಲ್ಲಿ ಕರೆದ್ರಿ ಸರ್? ಯಾರು ಕರೆದ್ರಿ? ಅವ್ರು ಕರಿಬೇಕ್ರಿ, ಅವ್ರನ್ನ ಕೇಳಿ ಸರ್. ನೀವು ಕೇಳಿ ಅಧಿಕಾರಿ ಯಾರಿಗಿರ್ತೈತ್ರಿ? ಯಾರಿಗೆ? ಎಜಿಎಂ ಅಟೆಂಡ್ ಆಗೋ ಅಧಿಕಾರಿ ಯಾರಿಗಿರ್ತೈತಿ? 3 ನಮೂನಿ ಮೆಂಬರ್ಗೆ ಅವಕಾಶ ಇದೆ. ಒಂದು ಸಾಮಾನ್ಯ ಸದಸ್ಯ, ಇನ್ನೊಂದು ನಾಮಮಾತ್ರ ಸದಸ್ಯ, ಇನ್ನೊಂದು ಸಹ ಸದಸ್ಯ. ಅಧಿಕಾರ ಮತ್ತು ಚುನಾವಣೆಯಲ್ಲಿ ಭಾಗವಹಿಸುವ ಅಧಿಕಾರ ಯಾರಿಗೈತೆ ಅಂದ್ರೆ ಓನ್ಲಿ ಎ ಕ್ಲಾಸ್ ಮೆಂಬರ್ ಸಾಮಾನ್ಯ ಸದಸ್ಯರಿಗೆ, ಮೆಂಬರ್ಗಿಲ್ಲ, ಅಸೋಸಿಯೇಟ್ ಮೆಂಬರ್ಗಿಲ್ಲ. ಅಂದ್ರೆ ಸಹ ಸದಸ್ಯರಿಗೆ ಮತ್ತು ನಾಮಮಾತ್ರ ಸದಸ್ಯರಿಗೆ ಎಜಿಎಂ ಅಟೆಂಡ್ ಆಗೋ ಪವರ್ ಇಲ್ಲ. ನೀವು 19ರೊಳಗೆ ನೀವು ಅವ್ರ ನೋಟರ್ ಲಿಸ್ಟ್ ನ ಕಡಿಮೆ ಮಾಡಿ ಮತ್ತೆ ಮುಂದೆ ಜನರಲ್ ಬಾಡಿಗಳಿಗೆ ಕರೆದ್ರಿ ಯಾಕ? ಇವರು ಸೆಕ್ರೆಟರಿ ನಿಮ್ಮ ಸಂಘದ ಬಾಯಿಲ ನಿಮ್ಮ ಹತ್ಯಾಕ ಐತಿ. ನೀವು ನಮಗ್ ಹೇಳ್ಬೇಕು, ನಾವು ನಿಮ್ಗೆ ಹೇಳ್ಬೇಕು. ರೂಪಣೆ ಮಾಡವ್ರ ನೀವು ಅಧಿಕಾರಿಗಳ. ಈಗ ನೀವು ಬಂದಿರಿ ಚುನಾವಣೆ ಅರ್ಥ ಆಗ್ತೈತಿ. ನಾನು ಓಡ್ಬೇಕು, ನೀವು ಓಡ್ಬೇಕು. ಅದ್ರ ಈ ಸರ ನಮ್ಮ ಕರ್ತವ್ಯ ಅಲ್ಲದ ಸೆಕ್ರೆಟರಿ ಆಗಿರ್ತಾವ. ನಮಸ್ಕಾರ. ರಾಯಬಾಗ್ ತಾಲೂಕಾ ಪ್ರಾಥಮಿಕ ಶಿಕ್ಷಕರ ಪಟ್ಟಿ ಬೆಳೆಸುವ ಸಹಕಾರ ಸಂಘದ ಕೆಲವು ಸದಸ್ಯರು ಈ ಬರ್ತಕ್ಕಂಥ ಚುನಾವಣೆಯಲ್ಲಿ ಮತದಾರರ ಪಟ್ಟಿ ಬಗ್ಗೆ ಕೆಲವೊಂದು GPT ವರ್ಗದ ಸದಸ್ಯರನ್ನ ತಗೋಬೇಕು ಅಥವಾ ತಗೋಬಾರ್ದು ಅನ್ನೋದ್ರ ಬಗ್ಗೆ ಸ್ವಲ್ಪ ಗೊಂದಲಗಳಿರೋದ್ರಿಂದ ಇದನ್ನು ಪರಿಹಾರ ಮಾಡಿರಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ಒಂದು ಸಭೆಯನ್ನು ಕೂಡಿದರು. ಸಭೆಯಲ್ಲಿ ಬಂದು ಅವರಿಗೆ ಕಾನೂನುಗಳ ಬಗ್ಗೆ ಸಂಪೂರ್ಣವಾಗಿ ಅವರ ಮಾಹಿತಿಯನ್ನು ನೀಡಲಾಗಿದೆ. ಅದಾದ ನಂತರ ಈ ಸಂಘದ ದಾಖಲಾತಿಗಳ ಆಧಾರದ ಮೇಲೆ ಮತದಾರರ ಪಟ್ಟಿಯನ್ನು ತಯಾರು ಮಾಡಿ ಕಾನೂನು ಚೌಕಟ್ಟಿನಲ್ಲಿ ಮಾನ್ಯ ಸಹಕಾರ ಸಂಘ ಸಂಯುಕ್ತ ನಿರ್ದೇಶಕರ ಅನುಮೋದನೆಯನ್ನು ಪಡೆದು ಮತದಾರರ ಪಟ್ಟಿಯನ್ನು ಪ್ರಕಟಣೆಯನ್ನು ಮಾಡಿ ಚುನಾವಣೆ ಪ್ರಕ್ರಿಯೆಯನ್ನು ನಿರ್ಧರಿಸ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡ್ತೀವಿ. ಅದೇ ವಿಷಯವನ್ನು ಅವರೆಲ್ಲರೂ ಕೂಡ ಮನವರಿಕೆಯನ್ನು ಮಾಡಿದ್ವಿ. ಅದರ ಆಧಾರದ ಮೇಲೆ ಅವರೆಲ್ಲರೂ ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಇಷ್ಟು ಪ್ರಕ್ರಿಯೆ ಇವತ್ತು ಜರುಗಿರ್ತದೆ ಸರ್. ಈಗ ಆಲ್ರೆಡಿ ಈಗ ಚುನಾವಣೆ ಪ್ರಕ್ರಿಯೆ ಅಂತ ಸ್ಟಾರ್ಟ್ ಆಗಿದ್ದೀರಿ. ಹಾಂ, ಅದು ಮತ್ತು ಸರ್ ಈಗ ಇದ್ರ ರೂಲ್ ಪ್ರಕಾರ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಏನು ನಿಯಮಾವಳಿಗಳಲ್ಲಿ ತಾತ್ಕಾಲಿಕ ಮತದಾರ ಪಟ್ಟಿ ಪ್ರಕಟ ಮಾಡ್ತಕ್ಕಂಥದ್ದು, ಆಕ್ಷೇಪಣೆಗಾಗಿ ನೋಟಿಸ್ಗಳನ್ನು ಕೊಡ್ತಕ್ಕಂಥದ್ದು ಕಟ್ಟುಬಾಕಿದಾರರಿಗೆ, ಅವುಗಳನ್ನೆಲ್ಲ ಪರಿಶೀಲನೆ ಮಾಡಿಕೊಂಡು ಪರಿಗಣನೆಗೆ ತಗೊಂಡು ಅಂತಿಮ ಮತದಾರರ ಪಟ್ಟಿಯನ್ನು ತಯಾರು ಮಾಡಿ ಪ್ರಕಟಣೆ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಆ ಪ್ರಕಾರನೇ ಪ್ರಕ್ರಿಯೆ ಎಲ್ಲ ಕೂಡ ಜరుగుತ್ತದೆ. ಅಂದರೆ ನೀವು ಪಟ್ಟಿ ಹಚ್ಚಿಲ್ಲ ಇನ್ನೂರಿಗೆ? ರೆಡಿ ಇದೆ, ಎಲ್ಲನೂ ರೆಡಿ ಇದೆ. ಮತ್ತು ಇದು ಪಟ್ಟಿ ಒಳಗೆ ಗೊಂದಲ ಇದೆ ಅಂತ ಅವರು ತಮ್ಮ ಗೊಂದಲಗಳನ್ನು ತೊಗೊಂಡು ಬಂದಿದ್ದರು, ಅವರಿಗೆ ತಿಳಿಸಿ ಹೇಳ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಅಂದ್ರೆ ಪ್ರಕ್ರಿಯೆ ಇನ್ನೂ ಆರಾಮಾಗಿಲ್ಲ ಅಂತ? ಇಲ್ಲ, ಪ್ರಕ್ರಿಯೆ ಚಾಲ್ತಿ ಇರ್ತದೆ. 2 ತಿಂಗಳ ಪ್ರಕ್ರಿಯೆ ಇದು. ಪ್ರಕ್ರಿಯೆ ಚಾಲ್ತಿ ಇದೆ. ಅಂದರೆ ಪಟ್ಟಿ ಯಾವಾಗ ಹಾಕ್ತೀರಿ ಸರ್? ಈಗ ಪಟ್ಟಿ ಯಾರ ಪಟ್ಟಿಯನ್ನು ಲಿಖಿತವಾಗಿ ಕೇಳಿದ್ರೆ ಅವರಿಗೆ ನಿಗದಿತ ಶುಲ್ಕವನ್ನು ತಗೊಂಡು ಕೊಡ್ತಕ್ಕಂಥ ವ್ಯವಸ್ಥೆ ಇದೆ ನಮಗೆ. ಇಲ್ಲ ಸರ್, ಗೊತ್ತ್ರಿ. ಹಾಂ, ನೀವು ಕೇಳಿದ್ರೆ ಕೊಡ್ತಾನಂತಾರಲ್ಲ ಸರ್? ಇಲ್ಲ, ಪಟ್ಟಿ ಯಾವುದಾದ್ರೂ ಸದಸ್ಯರಿಗೆ ಬೇಕಾದ್ರೆ ಆ ಪಟ್ಟಿಯನ್ನು ಪೂರೈಸ್ತಕ್ಕಂಥ ವ್ಯವಸ್ಥೆ ಇದೆ, ಪೂರೈಸ್ತೀವಿ. ಸರ್ ಬೇಕಾದ್ರೆ ಅಲ್ರಿ ನೀವು ಬೋರ್ಡಿಗೆ ಹಚ್ಬೇಕಲ್ರಿ? ಅಲ್ರಿ ಆ ಬೋರ್ಡಿಗೆ ಪಟ್ಟಿ ರೆಡಿ ಇದೆ. ಅಂದರೆ ನಿಮ್ಮ ದಿನಾಂಕದಂದು ನೀವು ಅಂಟಿಸ್ತಿರೋದು? ಎಸ್. ಓಕೆ ಸರ್. ತಮ್ಮ ಹೆಸರು? ನಾನು CDO ಶಂಕರ್ ಅಂತ ಹೇಳಿ. ಇದಕ್ಕೆ ನನ್ನ ರಿಟರ್ನಿಂಗ್ ಅಧಿಕಾರಿ ಕೂಡ ನಾನೇ. ಓಕೆ. ನಂತರ ಪ್ರತಿಭಟನಾಕಾರರಿಗೆ ಸಹಕಾರ ಅಭಿವೃದ್ಧಿ ಅಧಿಕಾರಿ ತಿಳಿ ಹೇಳಿದ್ರು. ಈ ಸಂದರ್ಭದಲ್ಲಿ ಅನೇಕರು ಭಾಗವಹಿಸಿದ್ರು. ಸಂಜೀವ್ ಬ್ಯಾಕುಡೆ, KMM ಕನ್ನಡ, ರಾಯಬಾಗ್.